ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೂ ಹಾಗೂ ಈ ವೇದಿಕೆ ಸೃಷ್ಟಿಸಿದ ರಂಗನಾಥ್ ಸರ್ಗೂ ಹಾಗೂ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೂ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಆತ್ಮ ಬಂಧುಗಳಿಗೂ, ಲಕ್ಷ್ಮಿ ಮೇಡಮ್ಗೂ ಹಾಗೂ ಗೀತಾ ಮೇಡಮ್ಗೂ ಹಾಗೂ ಸುಧಾ ಮೇಡಮ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ದಿನದ ಕಿರು ಸಂದೇಶವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ನನ್ನ ಕಿರು ಸಂದೇಶದ ಹೆಸರು ಬಾರ್ಲಿ ಅಕ್ಕಿಯ ಮಹತ್ವ. ಬಾರ್ಲಿ ಅಕ್ಕಿ ಅನ್ಬೋದು ಅಥವಾ ಜವೆ ಗೋಧಿ ಅಂತಾರೆ ಇದಕ್ಕೆ. ಇದು ಒಂದು ತಂಪಾದ ಆಹಾರ. ಇದು ವಾತ, ಪಿತ್ತ, ಕಫ ಮೂರನ್ನು ಸಮತೋಲನದಲ್ಲಿಡುವಂತಹ ಧಾನ್ಯ. ಇದನ್ನು ನಿಯಮಿತವಾಗಿ ನಾವು ಬಳಸೋದ್ರಿಂದ ನಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ನಾವು ನಿವಾರಿಸ್ಕೊಳ್ಬಹುದು. ಇದು ಹೆಚ್ಚಾಗಿ ನಾವು ಈಗ ಇದನ್ನು ಯಾಕೆ ಈ ವಿಷಯ ತಗೊಂಡೆ ಅಂದ್ರೆ, ಈಗ ನೆಕ್ಸ್ಟ್ ಬರೋದು ನಮ್ ಚಳಿಗಾಲ ಆದ ನಂತರ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ನಮ್ಗೆ ತಂಪಾದ ಆಹಾರ ಬೇಕು. ತಂಪಾದ ಆಹಾರ ಸೇವನೆಯಿಂದ ನಾವು ಉಷ್ಣದಿಂದ ಬರುವಂತಹ ಸಮಸ್ಯೆಗಳನ್ನು ನಾವು ದೂರ ಮಾಡ್ಬೋದು. ನಮಗೆ ಹಾಗಾದ್ರೆ ಈ ತಂಪಾದ ಇದು ಬಾರ್ಲಿ ಅಕ್ಕಿ ಒಂದು ತಂಪಾದ ಧಾನ್ಯ ಅಂತ ಹೇಳ್ಬೋದು. ಈ ಬಾರ್ಲಿ ಅಕ್ಕಿಯಿಂದ ನಾವು ಉಷ್ಣದಿಂದ ಬರುವಂತ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಗೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಉರಿಮೂತ್ರ ಹೆಚ್ಚು ಕಾಣ್ತದೆ. ಅದು ಮಹಿಳೆಯರಲ್ಲಿ ಹೆಚ್ಚು. ಯಾಕಂದ್ರೆ ಉಷ್ಣಾಂಶ ಹೆಚ್ಚಾದಾಗ ದೇಹದಲ್ಲಿ ನೀರಿನಾಂಶ ಕಡಿಮೆ ಆಗಿ ಉರಿಮೂತ್ರ ಹೆಚ್ಚು ಕಾಣ್ತದೆ, ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾರೆ. ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕಾದ್ರೆ ನಾವು ಇಂಥ ಬಾರ್ಲಿ ಅಕ್ಕಿಯ ಧಾನ್ಯದಿಂದ ಗಂಜಿ ಮಾಡ್ಕೊಂಡು ಕುಡಿತಾ ಬಂದ್ರೆ ನಮಗೆ ಬೇಗನೆ ಉರಿಮೂತ್ರ ನಿವಾರಣೆ ಆಗ್ತತಿ. ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಕಾಲು ಉರಿ, ಕೈ ಉರಿ, ಆಮೇಲೆ ಹೆಚ್ಚು ಹೊಟ್ಟೆಯಲ್ಲಿ ಉಷ್ಣ ಆದಂತಾಗೋದು, ಆಮೇಲೆ ಬಾಯಲ್ಲಿ ಹುಣ್ಣಾಗೋದು, ಕಣ್ಣು ಉರಿ, ಈ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಕತಿ. ಆದ್ರಿಂದ ನಾವು ಈ ಬಾರ್ಲಿ ಗಂಜಿಯಿಂದ ಬಾರ್ಲಿ ಅಕ್ಕಿಯಿಂದ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಳ್ಬಹುದು. ನೆಕ್ಸ್ಟ್ ಬಂದು ಇದು ಮತ್ತೆ ಕಿಡ್ನಿಯಲ್ಲಿರುವ ಕಲ್ಲನ್ನು ಸಹ ಕರಗಿಸ್ತೈತಿ. ನಮ್ಮ ಮಗನಿಗೆ ಕಿಡ್ನಿಯಲ್ಲಿ ಕಲ್ಲಾಗಿತ್ತು. ಅವಾಗ ನಾನು ಇದನ್ನ ಡಾಕ್ಟರ್ ಹತ್ರ ತೋರ್ಸಿದ್ವಿ. ಅವನ್ ಬಹಳ ನೋವು ಅನುಭವಿಸಿದ. ಹೇಗಂದ್ರೆ ಅವನಿಗೆ ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ, ಮಲ್ಗಕ್ಕ ಆಗ್ತಾ ಇರ್ಲಿಲ್ಲ, ಅಷ್ಟು ಹೊಟ್ಟೆ ನೋವು ಬರ್ತಾ ಇತ್ತು. ಅವಾಗ ನಾವು ನಮ್ಮ ಮನೆ ಪಕ್ಕದವ್ರು ಹೇಳಿದ್ರು, ನೀವು ಇದು ಬಾರ್ಲಿ ಅಕ್ಕಿಯಿಂದ ನೀವು ಗಂಜಿ ಮಾಡಿಕೊಡ್ರಿ, ಬೇಗನೆ ಇದು ಕಲ್ಲು ಇದು ನಿವಾರಣೆ ಆಗ್ತತಿ ಅಂತಂದು ಹೇಳಿದ್ರು. ಅವಾಗ ನಾವು ಬಾರ್ಲಿ ಅಕ್ಕಿ ತಂದು ಅದನ್ನ ಪುಡಿ ಮಾಡಿ ಅದ್ರ ಗಂಜಿ ಮಾಡಿ ಕೊಡ್ತಾ ಬಂದ್ವಿ. ಅವಾಗ ಕೊಟ್ಟು 1-2 ದಿನಕ್ಕೆ ಅವ್ನಿಗೆ ಹೊಟ್ಟೆ ನೋವು ಕಡಿಮೆ ಆಯ್ತು. ಇಲ್ಲಂದ್ರೆ ತುಂಬಾ ಹೊಟ್ಟೆ ನೋವು, ಅದಕ್ಕೂ ಸಮಾಧಾನನೇ ಇರ್ಲಿಲ್ಲ ಅವನಿಗೆ. ಆ ಹೊಟ್ಟೆ ನೋವು ಅವಾಗ 2 ದಿನ ಆಗತ್ತಿಗೆ ಮತ್ತೆ ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ ತಗೊಂಬಂದಿದ್ವಿ. 2 ದಿನ ಆದ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಯ್ತು. ನೆಕ್ಸ್ಟ್ 1 ವಾರ ಬಿಟ್ಟು ಡಾಕ್ಟರ್ ಹತ್ರ ಹೋದಾಗ ಏನು ಸಮಸ್ಯೆ ಇಲ್ಲ ಇವ್ರಿಗೆ ಅಂತ ಹೇಳಿದ್ರು. ಹಿಂಗಾಗಿ ಬಾರ್ಲಿ ಅಕ್ಕಿ ಬಹಳ ಮಹತ್ವದಂತ ಹೇಳ್ಬೋದು. ಮತ್ತೆ ಇದು ಮೂತ್ರನಾಳದಲ್ಲಿ ಕಲ್ಲಾದ್ರೂ ಸಹಿತ ಇದು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ನಮ್ಮ ಮೂತ್ರನಾಳದಲ್ಲಿ ಕಲ್ಲಾದಾಗ ಇದನ್ನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸಹಿತ ನಮ್ಮ ಕಲ್ಲನ್ನು ಇದು ಕರಗಿಸಕ ಸಹಾಯ ಆಗ್ತತಿ. ಮತ್ತೆ ಇದು ಮತ್ತೇನಂದ್ರೆ ನಮ್ಮ ಮೂತ್ರ ಕಟ್ಟಾದಾಗ ನಮ್ಮ ಹಿಂದಿನ ಕಾಲದಿಂದಲೂ ಪೂರ್ವಜರು ಹೇಳ್ತಾ ಇದ್ರು, ಯಾರಿಗಾದ್ರೂ ಮೂತ್ರ ಕಟ್ಟಾದಾಗ ಬಾರ್ಲಿ ಗಂಜಿ ಕುಡಿಸ್ರಿ ಅಂತ ಹೇಳ್ತಾ ಇದ್ರು. ನಾವು ಈಗೂ ಸಹಿತ ಅದನ್ನ ಪಾಲನೆ ಮಾಡಿದ್ರೆ ನಮಗೆ ದೊಡ್ಡ ಸಮಸ್ಯೆಯನ್ನು ನಾವು ನಿವಾರಿಸ್ಕೊಳ್ಬಹುದು. ಮಲ ಮತ್ತು ಮೂತ್ರ ಸರಿ ಆಗ್ಲಿಲ್ದಾಗ ಮನುಷ್ಯ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತತಿ. ಆದ್ರಿಂದ ನಾವು ಇಂಥ ಬಾರ್ಲಿ ಅಕ್ಕಿ ಅಂತ ಗಂಜಿ ಮಾಡ್ಕೊಂಡು ನಾವು ಮೂತ್ರ ಕಟ್ಟಾದಾಗ ಕುಡಿಯೋದ್ರಿಂದ ನಮಗೆ ಮೂತ್ರ ಸರಳವಾಗಿ ವಿಸರ್ಜನೆ ಆಕತಿ. ಆ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು. ನೆಕ್ಸ್ಟ್ ಬಂದು ಇದು ಉರಿಮೂತ್ರ. ಮತ್ತೆ ನೆಕ್ಸ್ಟ್ ಬಂದು ಇದು ಹೃದಯದ ಸಮಸ್ಯೆಯನ್ನು ಸಹ ನಿವಾರಣೆ ಮಾಡ್ತೈತಿ. ಹೃದಯ ಸಮಸ್ಯೆ ನಮ್ಗೆ ಯಾಕೆ ಬರ್ತೈತಿ ಅಂದ್ರೆ ನಮ್ಮ ಆಹಾರದ ಶೈಲಿ ಸರಿ ಇಲ್ಲ. ಈಗ ಮೊನ್ನೆ ಹಾಸನದಲ್ಲಿ ಸಾಕಷ್ಟು ಮಂದಿ 1 ತಿಂಗಳದಾಗ 2 ತಿಂಗಳದಾಗ ಸಾಕಷ್ಟು ಮಂದಿ ಯುವಕರೇ, ಅದು ಸಣ್ಣ ವಯಸ್ಸಿನರೇ ಆರ್ಟಿಲಿಂದ ಸತ್ರು. ಯಾಕೆ ಸತ್ರು? ಅವರು ಆಹಾರ ಶೈಲಿ ಸರಿ ಇಲ್ಲ, ಅವ್ರು ಮಾಡುವಂತ ಡ್ರಿಂಕ್ಸ್ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದ. ಅಂದ್ರೆ ಆಹಾರ ಶೈಲಿ ಅಂದ್ರೆ ನಾವು ಈಗ ಏನ್ ಮಾಡ್ತಾ ಇದ್ದೇವೆ, ಬೇಕರಿ ಐಟಮ್ಸ್ ಜಾಸ್ತಿ ತಿಂತಾ ಇದ್ದೇವೆ. ಆಮೇಲೆ ಇದು ಕರ್ದ ಪದಾರ್ಥ ಜಾಸ್ತಿ ತಿಂತಾ ಇದ್ದೇವೆ. ಆಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಮಾಡ್ತಾ ಇದ್ದಾರೆ. ಇದ್ರಲಿಂದ ಅಂದ್ರೆ ಈಗ ಬೇಕರಿ ಐಟಮ್ಸ್ ಅಂದ್ರೆ ಬ್ರೆಡ್, ಕೇಕು, ಬಿಸ್ಕಿಟು, ಆಮೇಲೆ ಚಾಕ್ಲೇಟು, ಆಮೇಲೆ ಕರಿದ ಬೋಂಡ, ಮಿರ್ಚಿ,
ಆಮೇಲೆ ಮೈದಾ ಹಿಟ್ಟಿನ ಮಾಡಿದಂಥ ಪರೋಟ, ತಂದಿ ರೊಟ್ಟಿ, ಇಂಥವು ನಮ್ಮ ದೇಹದಲ್ಲಿ ಕರಗಲಾರ್ದಂಥ ನಾರಿನಂಶ ಇಲ್ಲದಂಥ ಆಹಾರವನ್ನು ಉಂಡಾಗ ನಮಗೆ ರಕ್ತನಾಳಗಳಲ್ಲಿ, ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಕತಿ. ಬ್ಲಾಕೇಜ್ ಆದಾಗ ನಮಗೆ ಹೃದಯದ ಸಮಸ್ಯೆ ಕಾಣಿಸ್ಕೊಳ್ತತಿ. ನಾವು ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರೆ, ಈ ಬಾರ್ಲಿ ಅಕ್ಕಿಯಲ್ಲಿ ಅತ್ಯಂತ ಹೆಚ್ಚು ಫೈಬರ್ ಇರುವ ಅಂಶ ಇರುವುದರಿಂದ, ಬಾರ್ಲಿ ಅಂತ ಒಂದೇ ಅಲ್ಲ, ಸಾಮೆ ಆಗಿರ್ಬೋದು, ಅರ್ಕ ಆಗಿರ್ಬೋದು, ಊದ್ಲ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಂಥ ಸಿರಿಧಾನ್ಯಗಳನ್ನ ನಾವು ಊಟ ಮಾಡಿದಾಗ ನಮ್ಮಲ್ಲಿ ಆದಂತ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸ್ತವೆ. ನಾರಿನಂಶ ಇರುವುದರಿಂದ ಇದು ತಗ್ಗಿಸ್ತವೆ. ಇವು ಎಲ್ಲ ಧಾನ್ಯಗಳು ತಗ್ಗಿಸೋದ್ರಿಂದ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸ್ತತಿ. ನಿಯಂತ್ರಿಸಿದಾಗ ನಮ್ಗೆ ಯಾವುದೇ ರಕ್ತ ಸರಬರಾಜಕ ತೊಂದರೆ ಆಗಲ್ಲ. ಆಗ್ಲಿಲ್ದಾಗ ನಮಗೆ ಹೃದಯ ಸಮಸ್ಯೆಯನ್ನು ನಾವು ಹೀಗೆ ನಿವಾರಿಸ್ಕೊಳ್ಬಹುದು. ಬರೀ ನಮ್ಗೆ ರೋಗ ಬರೋದು ಕೇವಲ ನಮ್ಮ ಆಹಾರ ಶೈಲಿಯಿಂದನೂ ಅಲ್ಲ, ನಮ್ಮ ಒತ್ತಡದಿಂದನೂ ಸಹ ನಮಗೆ ರೋಗಗಳು ಕಾಣಿಸ್ಕೊಳ್ತಾವು. ಯಾವ ಒತ್ತಡ? ನಾವು ಒಂದು ಆಫೀಸ್ಗೆ ಹೋದ್ರು ನಮ್ಗೆ ಅಲ್ಲಿ ಟೆನ್ಷನ್ನು, ನಾವು ಹೊರಗೆ ಹೋದ್ರು ಟೆನ್ಷನ್ನು, ಮನೆಗೆ ಬಂದ್ರು ಟೆನ್ಷನ್ನು. ಈಗ ಅನೇಕ ಎಲ್ಲಿ ನೋಡಿದ್ರು ನಮ್ಮ ಜೀವನನೇ ಈಗ ಟೆನ್ಷನ್ ಆಗ್ಬಿಟ್ಟೈತಿ. ಎಲ್ಲ ಕಾಂಪಿಟೇಷನ್ ಜೀವನ ಆಗಿರೋದ್ರಿಂದ ಟೆನ್ಷನ್ನಾಗ ನಾವು ಬಾಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಟೆನ್ಷನ್ ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಗ್ತತಿ. ಶಾಂತ ಆಗೋದ್ರಿಂದ ನಮ್ಮ ಟೆನ್ಷನ್ ಕಡಿಮೆ ಆಕತಿ. ಟೆನ್ಷನ್ ಕಡಿಮೆ ಆಗೋದ್ರಿಂದ ನಾವು ಏನೇ ಬಂದಂತ ಸಮಸ್ಯೆಯನ್ನು ನಾವು ಎದುರ್ಸಕ ರೆಡಿ ಆಗ್ತೇವಿ. ಆಮೇಲೆ ಸ್ವಾಧ್ಯಾಯ ಮಾಡ್ಬೇಕು. ಸ್ವಾಧ್ಯಾಯ ಮಾಡಿದಾಗ ನಮಗೆ ಯಾವ ಆಹಾರ ಊಟ ಮಾಡಬೇಕು, ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಅದು ನಮಗೆ ತಿಳಿದೈತಿ, ಜ್ಞಾನ ಬರ್ತತಿ. ಅದರಿಂದ ಮತ್ತೆ ನಾವು ಸಜ್ಜನರ ಸಾಂಗತ್ಯ ಮಾಡೋದ್ರಿಂದ, ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹತ್ತರವಾದಂತ ವ್ಯಕ್ತಿಗಳ ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಸಹಿತ ಅವರ ಜೀವನ ಶೈಲಿ ಹೇಗೈತಿ, ನಮ್ಮ ಜೀವನ ಶೈಲಿ ಹೇಗೈತಿ ಅಂದು ನಾವು ಅವರಿಂದ ಸಾಕಷ್ಟು ತಿಳ್ಕೊಂಡು ನಾವು ಪರಿವರ್ತನೆ ಹಾಕವಿ. ಇವು ಮೂರು ಸಹಿತ ನಮ್ಗೆ ಜೀವನದಾಗ ಅಳವಡಿಸ್ಕೊಂಡಾಗ ನಾವು ಇಂಥ ರೋಗಗಳನ್ನು ಸಹಿತ ನಾವು ಎದುರಿಸ್ಬೋದಂತ ಹೇಳಕ್ ನಾ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದು ಇದು ಬಾರ್ಲಿ ಅಕ್ಕಿಯಿಂದ ನಾವು ಮಧುಮೇಹವನ್ನು ಸಹ ನಿಯಂತ್ರಣದಲ್ಲಿ ಇಡ್ಬೋದು. ಹೇಗಂದ್ರೆ ಮಧುಮೇಹ ಹೆಚ್ಚಾದಾಗ ನಮ್ಗೆ ಹೆಚ್ಚಾಗೋದು ಕಾರ್ಬೋಹೈಡ್ರೇಟ್ ರಿಂದ. ಇದರಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್, ಬಾರ್ಲಿ ಅಕ್ಕಿಯಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಇರುವುದ್ರಿಂದ ನಾವು ಇಂಥ ಬಾರ್ಲಿ ಅಕ್ಕಿ ಗಂಜಿ ಕುಡಿಯೋದಾಗಿರ್ಲಿ, ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಾಗಿರ್ಲಿ, ಇದರಲ್ಲಿ ಚಪಾತಿ ಮಾಡ್ಕೊಂಡು ತಿನ್ನೋದಾಗಿರ್ಲಿ, ಈ ಎಲ್ಲ ಆಹಾರಗಳಿಂದ ನಾವು ಕಾರ್ಬೋಹೈಡ್ರೇಟ್ ಅನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ಅದು ನಮ್ಮ ಮಧುಮೇಹವನ್ನು ನಿಯಂತ್ರಿಸಲು ಸಾಧ್ಯ ಆಗ್ತತಿ. ನೆಕ್ಸ್ಟ್ ಬಂದಿದ್ದು ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡ್ತತಿ. ನಮಗೆ ಮಲಬದ್ಧತೆ ಯಾಕೆ ಈಗ ಹೆಚ್ಚಿಗೆ ಕಾಣ್ತಾ ಇದ್ದೀವಿ? ಎಲ್ಲರಲ್ಲೂ ಮಲಬದ್ಧತೆ. ಯಾಕೆ ಮಲಬದ್ಧತೆ? ನಮ್ಮ ಆಹಾರ ಜೀವನ ಶೈಲಿ ಸರಿ ಇಲ್ಲ. ಏಕೆಂದ್ರೆ ನಾವು ಜಂಕ್ ಫುಡ್ ತಿಂತಾ ಇದ್ದೀವಿ. ಬೇಕರಿ ಐಟಮ್ಸ್ ಜಾಸ್ತಿ ತಿನ್ನೋದು. ಪಿಜ್ಜಾ, ಬರ್ಗರು, ಬ್ರೆಡ್ಡು, ಬಿಸ್ಕಿಟು, ಕೇಕು, ಆಮೇಲೆ ಕರಿದ ಪದಾರ್ಥ, ಚಿಪ್ಸು, ಇಂಥವೆಲ್ಲ ಆಹಾರ ಅಂದ್ರೆ ಅದರಲ್ಲಿ ಯಾವುದು ನಾರಿನಂಶನೇ ಇರಲ್ಲ ಅಂತ ಆಹಾರ ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮಗೆ ಅದ್ರಲ್ಲಿ ನಾರಿನಂಶ ಇಲ್ಲದ್ರಿಂದ ನಮಗೆ ಜೀರ್ಣಕ್ರಿಯೆ ಸರಿ ಆಗಲ್ಲ. ಆಮೇಲೆ ನೀರು ಸಹಿತ ನಾವು ಚೆನ್ನಾಗಿ ಕುಡಿಯಲ್ಲ. ಎಲ್ಲ ಅವಸರ ಜೀವನ. ನೀರು ಕುಡಿಯೋಕ್ಕೂ ನಮ್ಗೆ ಟೈಮ್ ಇಲ್ಲ. ನೀರನ್ನು ಸಹಿತ ನಾವು 2-3 ಲೀಟರ್ ನೀರು ಕುಡಿಯಲ್ಲ ದಿನಕ್ಕೆ. ಅದ್ರಲಿಂದನೂ ಜೀರ್ಣಕ್ರಿಯೆ ಸರಿ ಆಗಲ್ಲ. ಆಮೇಲೆ ನೆಕ್ಸ್ಟ್ ನಾವು ನಿದ್ದೆ ಮಾಡೋದು ಟೈಮ್ ಸರಿ ನಿದ್ದೆ ಮಾಡಲ್ಲ. ಯಾಕಂದ್ರೆ ನಾವು ಮೊಬೈಲ್ ನೋಡೋದು 1 ಗಂಟೆ 2 ಗಂಟೆ ತನಕ ಮೊಬೈಲ್ ನೋಡೋದು, ನಿದ್ದಿನೇ ಸರಿ ಆಗಲ್ಲ. ನಿದ್ದೆ ಸರಿ ಆಗಲ್ಲ. ಆಮೇಲೆ ಊಟ ಮಾಡಿದ ತಕ್ಷಣ ನಾವು ಮಲಗಿದ ತಕ್ಷಣ ನಮಗೆ ಜೀರ್ಣಕ್ರಿಯೆ ಸರಿ ಆಗಲ್ಲ. ಜೀರ್ಣಕ್ರಿಯೆ ಸರಿ ಆಗ್ಲಿಲ್ದಾಗ ನಮಗೆ ಮಲಬದ್ಧತೆ ಆಗೋದು ಸಹಜ. ಮಲಬದ್ಧತೆ ಆದಾಗ ನಮ್ಗೆ ಏನ್ ಸಮಸ್ಯೆ ಆಗ್ತಾವು ಅಂದ್ರೆ, ನಮಗೆ ಹೆಚ್ಚು ತೆಳ್ನೋವು ಬರ್ತತಿ, ಆಮೇಲೆ ವಾಂತಿ ಆಗ್ತತಿ, ಆಮೇಲೆ ಹೊಟ್ಟೆ ನೋವು ಬರ್ತತಿ, ಗ್ಯಾಸ್ಟ್ರಿಕ್ ಆಗ್ತತಿ. ಗ್ಯಾಸ್ಟ್ರಿಕ್ಲಿಂದ ಬೆನ್ನೋವು ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಕಾಲ್ ನೋವು ಆಗಿರ್ಬೋದು, ಇನ್ನು ಅನೇಕ ಸಮಸ್ಯೆಗಳು. ಆಮೇಲೆ ಎದೆಯಲ್ಲಿ ಉರಿ ಆಗ್ತತಿ, ಆಮೇಲೆ ಉಳಿ ಬಂದಂಗ ಆಗ್ತತಿ. ಇನ್ನು ಅನೇಕ ನಮಗೆ ಮೈ ಏನೋ ಹೊಟ್ಟೆ ಉಬಾರ ಅನಿಸ್ತತಿ. ಹೀಗೆ ನಮ್ಗೆ ಯಾವುದಕ್ಕೂ ಸಮಾಧಾನ ಇರಲ್ಲ ಮಲಬದ್ಧತೆ ಆದಾಗ. ಅದೇ ನಾವು ನಮ್ಮ ಆಹಾರದಲ್ಲಿ ಬಾರ್ಲಿ ಅಕ್ಕಿ ಅಂತ ಧಾನ್ಯವನ್ನು, ನಾರಿನಂಶ ಇರುವಂತ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತತಿ.
ಆಮೇಲೆ ನಮ್ಮ ಆಹಾರದಲ್ಲಿ ತರಕಾರಿಗಳನ್ನು ಈಗ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇವೆಲ್ಲ ಇಂಥ ಆಹಾರ ನಮ್ಮ ಸರ್ ಹೇಳ್ದಂತೆ ನಮ್ಮ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳನ್ನು, ಬೇಯಿಸಿದ ಆಹಾರವನ್ನು ಕಡಿಮೆ ಮಾಡಿದಾಗ, ಹಣ್ಣುಗಳನ್ನು ನಾವು ಜಾಸ್ತಿ ತಿಂದಾಗ ನಮಗೆ ಈ ಮಲಬದ್ಧತೆ ನಿವಾರಣೆ ಮಾಡ್ಕೊಳಕ್ ಸಾಧ್ಯ ಆಗ್ತತಿ. ಮಲ ವಿಸರ್ಜನೆ ಇದರಿಂದ ಚೆನ್ನಾಗಿ ಆಗ್ತತಿ. ಆಗ ಮಲಬದ್ಧತೆ ನಮಗೆ ನಿವಾರಣೆ ಆಗ್ತತಿ. ಮಲಬದ್ಧತೆಗೆ ಕಾರಣ ನಾವೇ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಊಟ ಮಾಡೋಂಥ ಆಹಾರ ಆಗಿರೋದ್ರಿಂದ ನಮಗೆ ಮಲಬದ್ಧತೆ ಕಾಡ್ತಾ ಇದೆ. ನಾವು ಅದಕ್ಕೆ ಯಾವ ಆಹಾರ ಊಟ ಮಾಡಿದಾಗ, ನಾವು ಯಾವ ರೀತಿ ನೀರು ಕುಡ್ದಾಗ, ನಾವು ಎಷ್ಟೊತ್ತಿ ಮಕ್ಕಂಡಾಗ, ಎಷ್ಟು ನಾವು ಸಮಯ ನಿದ್ದೆ ಮಾಡಿದಾಗ ನಮ್ಗೆ ಜೀರ್ಣ ಆಗ್ತೈತಿ, ಇವೆಲ್ಲ ತಿಳ್ಕೊಂಡು ನಾವು ಜೀವನ ಶೈಲಿ ಸರಿ ಮಾಡಿದಾಗ ನಮ್ಮ ಮಲಬದ್ಧತೆ ಯಾವುದೇ ಕಾರಣಕ್ಕೂ ಆಗಾಕ ಸಾಧ್ಯ ಇಲ್ಲ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಆಹಾರದಲ್ಲಿ ಮೊದಲು ನಾವು ಫೈಬರ್ ಅಂಶ ಇರೋದನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಸರಿಯಾಗಿ ನಿದ್ರೆ ಮಾಡಬೇಕು. ಇದ್ರೆಲ್ಲರಿಂದ ನಾವು ಆರೋಗ್ಯ ಪಡ್ಕೋಬಹುದಂತ ನಾ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ನಮ್ಮ ಇದರಿಂದ ಏನು ಉಪಯೋಗ ಅಂದ್ರೆ, ಇದರಲ್ಲಿ ಸೆಲೆನಿಯಂ ಎಂಬ ಅಂಶ ಇದೆ ಅದರಲ್ಲಿ, ಬಾರ್ಲಿ ಅಕ್ಕಿಯಲ್ಲಿ. ಅದು ಇರೋದ್ರಿಂದ ನಮ್ಮ ಕ್ಯಾನ್ಸರ್ ಬರುವ ಅಪಾಯವನ್ನು ಸಹ ಇದು ತಗ್ಗಿಸ್ತತಿ. ನೆಕ್ಸ್ಟ್ ಬಂದು ಇದು ತೂಕವನ್ನು ನಿಯಂತ್ರಣ ಮಾಡ್ತತಿ. ಬಾರ್ಲಿ ಅಕ್ಕಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಸ್ವಲ್ಪ ಗಂಜಿ ಕುಡಿದ ತಕ್ಷಣ ನಮಗೆ ಹೊಟ್ಟೆ ತುಂಬಿದ ಅನುಭವ ಆಗ್ತತಿ. ಹೊಟ್ಟೆ ತುಂಬಿದ ಅನುಭವ ಆದಾಗ ನಾವು ಹೆಚ್ಚು ಆಹಾರ ಸೇವನೆ ಮಾಡಲ್ಲ. ಹೆಚ್ಚು ಆಹಾರ ಸೇವನೆ ಮಾಡಲಿಲ್ದಾಗ ನಮಗೆ ತೂಕ ಕಡಿಮೆ ಆಗ್ತತಿ, ಬೊಜ್ಜು ಕಡಿಮೆ ಆಗ್ತತಿ. ಬೊಜ್ಜಿನಿಂದನೇ ಸಾಕಷ್ಟು ರೋಗಗಳು ಬರಕ ಕಾರಣ ಆಗ್ತವು. ಆ ಬೊಜ್ಜು ಕಡಿಮೆ ಆದಾಗ ನಮ್ಗೆ ಯಾವುದೇ ರೋಗ ಬರದಂತೆ ಇದು ಸಹಾಯ ಆಗ್ತತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇದರಲ್ಲಿ ಫಾಸ್ಫರಸ್ ಇದೆ. ಅಂದ್ರೆ ಬಾರ್ಲಿ ಅಕ್ಕಿಯಲ್ಲಿ ಫಾಸ್ಫರಸ್ ಇದೆ, ತಾಮ್ರ ಇದೆ, ಮ್ಯಾಗ್ನೇಷಿಯಂ ಇದೆ, ಕ್ಯಾಲ್ಸಿಯಂ ಇದೆ. ಈ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿರೋದ್ರಿಂದ ನಮಗೆ ಮಾಂಸಖಂಡಗಳು ಮತ್ತು ಮೂಳೆಗಳು ಗಟ್ಟಿ ಆಗ್ತವೆ. ಇದನ್ನ ನಾವು ಬಾರ್ಲಿ ಅಕ್ಕಿ ಯಾವುದೇ ಗಂಜಿ ರೂಪದಲ್ಲಿ ಆಗಿರ್ಬೋದು, ಉಪ್ಪಿಟ್ಟಿನ ರೂಪದಲ್ಲಿ ಆಗಿರ್ಬೋದು, ಯಾವುದೇ ರೂಪದಲ್ಲಿ ನಾವು ಇದನ್ನ ತಗೊಂಡಾಗ ಆಹಾರದಲ್ಲಿ ನಮ್ಮ ಮಾಂಸಖಂಡಗಳು ಗಟ್ಟಿ ಆಗ್ತಾವು, ಮೂಳೆಗಳು ಸಹ ಗಟ್ಟಿ ಆಗ್ತಾವು. ನೆಕ್ಸ್ಟ್ ಬಂದು ಇದು ಪುರುಷತ್ವವನ್ನು ಜಾಸ್ತಿ ಮಾಡ್ತತಿ. ಅಂದ್ರೆ ಈಗ ನಮಗೆ ಪುರುಷತ್ವ ಕಡಿಮೆ ಆಗ್ತಾ ಇದೆ. ಪುರುಷತ್ವ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ, ನಾವು ಪ್ಲಾಸ್ಟಿಕ್ನ ಬಳಕೆ ಜಾಸ್ತಿ ಆಗ್ತಿದೆ. ನಾವು ಈಗ ಏನೇ ಬೇಸಿಗೆ ಕಾಲ ಬಂತಂದ್ರೆ ನಾವ್ ಏನ್ ಮಾಡ್ತೇವಿ, ಎಲ್ಲ ಪ್ಲಾಸ್ಟಿಕ್ ಬಾಟ್ಲಿ ನೀರ್ ಕುಡಿಯೋದು, ಎಲ್ಲೇ ಹೋದ್ರು ಪ್ಲಾಸ್ಟಿಕ್ನ ಬಿಸ್ಲೇರಿ ಬಾಟ್ಲಿ ನೀರ್ ಕುಡಿತೇವಿ. ಆಮೇಲೆ ಫಂಟಾ ಕುಡಿತೇವಿ, ಮಾಜಾ ಕುಡಿತೇವಿ, 7up ಕುಡಿತೇವಿ, ಕೋಕಾ ಕೋಲಾ ಕುಡಿತೇವಿ. ಇವೆಲ್ಲ ಇರೋದು ಪ್ಲಾಸ್ಟಿಕ್ನಾಗ. ಅವು ಪ್ಲಾಸ್ಟಿಕ್ನಾಗ ಯಾವಾಗ ಅವರು ಸೀಲ್ ಮಾಡಿ ಇಟ್ಟಿರ್ತಾರೋ, ಯಾವಾಗ ಬಿಟ್ರು ಅವ ಗೊತ್ತಿರಲ್ಲ ನಮಗೆ ಬಾಯಿ ರುಚಿ ಬೇಕು, ತಣ್ಣಗಾಗಬೇಕು. ಅವನ್ನೆಲ್ಲ ಸೇವನೆ ಮಾಡ್ತೇವಿ. ಸೇವನೆ ಮಾಡಿದಾಗ ಪ್ಲಾಸ್ಟಿಕ್ನಿಂದ ಅನೇಕ ನಮಗೆ ರೋಗಗಳು ಬರಕ್ ಸಾಧ್ಯ ಆಕತಿ. ಅದರಲ್ಲಿ ಪುರುಷತ್ವವನ್ನು ಸಹ ಕಡಿಮೆ ಮಾಡೋ ಅಂಶ ಇದೆ. ಅದು ಮೊನ್ನೆ ನಮ್ಮ ಸರ್ ಹೇಳಿದ್ರಿಂದ ಗೊತ್ತಾಯ್ತು. ಬೆಳಿಗ್ಗೆ ಕ್ಲಾಸ್ನಲ್ಲಿ ಸರ್ ಹೇಳಿದ್ರು, ಈಗ ಪುರುಷತ್ವ ಕಡಿಮೆ ಆಗೋದ್ರಿಂದ ಸಂತತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಪುರುಷರಲ್ಲಿ ಪುರುಷತ್ವ ಕಡಿಮೆ ಆಗ್ತಾ ಇದೆ. ಅಂದ್ರೆ ವೀರ್ಯಾಣುಗಳು ಕಡಿಮೆ ಆಗ್ತಾ ಇದೆ. ವೀರ್ಯಾಣುಗಳು ಕಡಿಮೆ ಆದಾಗ ಸಂತತಿಯ ಅಭಾವ ಹೆಚ್ಚಾಗ್ತಾ ಇದೆ. ಆದ್ರಿಂದ ಆಮೇಲೆ ಮಹಿಳೆಯರಲ್ಲೂ ಹೆಚ್ಚು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಮಹಿಳೆಯರಲ್ಲಿ ಹಾರ್ಮೋನ್ಸ್ ಏರುಪೇರು ಆಗಿ ಗಡ್ಡ ಮತ್ತು ಮೀಸೆ ಬರ್ತಾ ಇದ್ದಾವು. ಇದು ನಾವು ಬಳಸುವ ಪ್ಲಾಸ್ಟಿಕ್ನಿಂದ ಅಂತಂದೇ ಹೇಳಿದ್ರು ಸರ್. ಆದ್ರಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ನಾವು ಸಂತತಿ ಪಡಿಬೇಕು ಅನ್ನೋದಾದ್ರೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ನಾವು ತಾಮ್ರ, ಹಿತ್ತಾಳೆ ಮತ್ತು ಗಾಜಿನ ಬಾಟ್ಲಿಗಳು, ಇಂಥ ಮಣ್ಣಿನ ಪಾತ್ರೆಗಳನ್ನು ಹೆಚ್ಚು ಬಳಸೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಇದರಲ್ಲಿ ಬಾರ್ಲಿ ಅಕ್ಕಿಲಿ ಸತುವಿನ ಅಂಶ ಹೆಚ್ಚು ಇರುವುದರಿಂದನೇ ಪುರುಷರಲ್ಲಿ ವೀರ್ಯಾಣುಗಳನ್ನು ಹೆಚ್ಚು ಮಾಡಲು ಇದು ಅನುಕೂಲವಾಗಿದೆ. ಆ ಕಾರಣದಿಂದಲೇ ನಮ್ಮ ಇಂದಿನ ಹಿರಿಯರು, ಪೂರ್ವಜರು ಇಂಥ ಧಾನ್ಯವನ್ನು ಅವರು ಹೆಚ್ಚು ಸೇವನೆ ಮಾಡ್ತಿದ್ರಿಂದನೇ ಅವ್ರಿಗೆ ಯಾವುದೇ ಸಮಸ್ಯೆ ಬರದಂತೆ ನೋಡ್ಕೊಳ್ತಾ ಇದ್ರಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ರಕ್ತವನ್ನು, ಬಾರ್ಲಿ ಅಕ್ಕಿ ರಕ್ತವನ್ನು ಶುದ್ಧಿ ಮಾಡ್ತತಿ, ಮೆದುಳಿಗೂ ಒಳ್ಳೇದು, ಮತ್ತೆ ಇದು ಫ್ಯಾಟಿ ಲಿವರ್ಗೂ ಒಳ್ಳೇದು.
ಇದು ನಮ್ಮ ಕೂದಲು ಉದುರುವುದನ್ನು ನಿಯಂತ್ರಿಸ್ತತಿ, ಮತ್ತೆ ಒಟ್ಟನ್ನು ಸಹ ಕಡಿಮೆ ಮಾಡ್ತತಿ. ಇಷ್ಟೆಲ್ಲ ಸಮಸ್ಯೆಗಳನ್ನು ಸಹ ಇದು ಬಾರ್ಲಿ ಅಕ್ಕಿಯಿಂದ ಸಾಧ್ಯ ಅಂತ ಹೇಳ್ಬೋದು. ಬಾರ್ಲಿ ಅಕ್ಕಿ ಸೇವನೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿವೆ. ಮತ್ತೆ ಇದು ಬಂದು ನಮ್ಮ ಯಾವುದೇ ಭಾಗದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಯಾವುದೇ ಇನ್ಫೆಕ್ಷನ್ ಆದಾಗ ನಾವು ಇಂಥ ಬಾರ್ಲಿ ಅಕ್ಕಿ ಅಂತ ಧಾನ್ಯದಿಂದ ಆಹಾರ ಸೇವನೆ ಮಾಡಿದಾಗ ನಮ್ಗೆ ನಮ್ಮ ದೇಹದಲ್ಲಿ ಯಾವುದೇ ಇನ್ಫೆಕ್ಷನ್ ಇದ್ರೂ ಸಹ ಇದು ಹೋಗ್ಲಾಡ್ಸಕ ಸಹಾಯ ಮಾಡ್ತತಿ. ಈ ರೀತಿ ಇನ್ನೂ ಅನೇಕ ಲಾಭಗಳು ಇದರಿಂದ ನಾವು ಪಡಿಬಹುದಂತ ಹೇಳ್ತೇವೆ. ಆಮ್ಯಾಗ ತೂಕ ನಿಯಂತ್ರಣ ಮಾಡ್ತತಿ. ಇಷ್ಟೆಲ್ಲ ಲಾಭಗಳಿವೆ. ನಾವು ಬಾರ್ಲಿ ಅಕ್ಕಿಯಿಂದ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ಯಾವ ರೀತಿ ನಾವು ಇದನ್ನ ಉಪಯೋಗ ಮಾಡೋದು ಅಂದ್ರೆ, ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಹ ಇದು ಸಿಗ್ತತಿ. ಇದನ್ನ ತಗೊಂಬಂದು ನಾವು ಸ್ವಚ್ಛ ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನ ನಾವು ಮಿಕ್ಸಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಬೇಕು. ಸ್ವಲ್ಪ ಬಾಣಲೆಯಲ್ಲಿ ಫ್ರೈ ಮಾಡಿ ಅದನ್ನ ನಾವು ಮಿಕ್ಸಿ ಒಳಗೆ ಪುಡಿ ಮಾಡಿ ಇಟ್ಕೊಂಡು, ನಮ್ಗೆ ಇದೇ ಟೈಮ್ಗೆ ಅಂತ ಏನೂ ಇಲ್ಲ, ಅದು ಯಾವಾಗ ಬೇಕಾದ್ರೆ ನಾವು ಗಂಜಿ ಮಾಡ್ಕೊಂಡು ಅಥವಾ ನಾವು ಚಪಾತಿ ಹಿಟ್ಟಿನ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ, ಅಥವಾ ನಾವು ಇದನ್ನ ರವೆ ಮಾಡ್ಕೊಂಡು ಉಪ್ಪಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕೊಂಡು ಇದನ್ನ ರವೆ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಈ ಎಲ್ಲ ರೀತಿಯಿಂದ ನಾವು ಇದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ, ಈ ಆಹಾರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಇದರಿಂದ ಸಾಕಷ್ಟು ಲಾಭ ಪಡಿಬಹುದು. ಇದರಿಂದ ನಾವು ನಮ್ಮ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಬೇಸಿಗೆ ಕಾಲಕ್ಕೆ ಇದು ಒಂದು ಉತ್ತಮವಾದ ಧಾನ್ಯ. ಎಲ್ಲರೂ ಸಹ ಇದನ್ನು ಉಪಯೋಗ ಮಾಡ್ಕೊಂಡು ತಮ್ಮಲ್ಲಿದ್ದಂಥ ಉಷ್ಣವನ್ನು ಕಡಿಮೆ ಮಾಡ್ಕೋಬೇಕಂತಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಏನಾದರೂ ತಪ್ಪಾಗಿದ್ರೆ ನನಗೆ ತಿಳಿಲಾರ್ದು ನಿಮಗೆ ಗೊತ್ತಿದ್ರೆ ಹೇಳ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.